ಚಿತ್ತಾಪುರ ತಾಲೂಕಿನ ವಾಡಿ ಪ್ರಸಕ್ತ ಸಾಲಿನ ಪಟ್ಟಣದ ಪುರಸಭೆ ಹಣಕಾಸು ವರ್ಷ 2024-25ರ ಅಧಿಕೃತ ಆಡಿಟ್ ವರದಿಯಲ್ಲಿ ತೀವ್ರ ಅಪಘಾತಕಾರಿ ಸಂಗತಿಗಳು ಮತ್ತು ಚಿತ್ತಾಪುರ ತಾಲೂಕಿನ ವಾಡಿ ಪ್ರಸಕ್ತ ಸಾಲಿನ ಪಟ್ಟಣದ ಪುರಸಭೆ ಹಣಕಾಸು ವರ್ಷ 2024-25ರ ಅಧಿಕೃತ ಆಡಿಟ್ ವರದಿಯಲ್ಲಿ ತೀವ್ರ ಅಪಘಾತಕಾರಿ ಸಂಗತಿಗಳು ಮತ್ತು ನಿಯಮಬಾಹಿರ ಆರ್ಥಿಕ ನಡೆವಳಿಕೆಗಳು ಪತ್ತೆಯಾಗಿದೆ ಎಂದು ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಆರೋಪಿಸಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯಾದ ರಿತೀಶ್ ಗಾಂಧಿ ಅಂಡ್ ಅಸೋಸಿಯೇಟ್ಸ್ ನಡೆಸಿರುವ ಶಾಸನಬದ್ಧ ಆಡಿಟ್ ವರದಿಯ ಪ್ರಕಾರ ಉಲ್ಲೇಖಿತ ದಾಖಲೆಗಳು ಮತ್ತು ಸಾರ್ವಜನಿಕರ ಹಣ ದುರುಪಯೋಗ ಮತ್ತು ಆಡಳಿತಾತ್ಮಕ ವೈಫಲ್ಯ ಎದ್ದು ಕಾಣುತ್ತಿದೆ. ಆಡಿಟ್ ವರದಿಯಲ್ಲಿ ಪತ್ತೆಯಾದ ಪ್ರಮುಖ ಗಂಭೀರ ಲೋಪದೋಷಗಳನ್ನು ವಿವರಿಸಿದರು. 2024-25ರ ಆಡಿಟ್ ಸಮಯದಲ್ಲಿ ಹೆಚ್ಚಿನ ಲೆಡ್ಜರ್ಗಳಲ್ಲಿ ಕಂಡುಬಂದ ಬಾಕಿ ಹಣವನ್ನು ಯಾವುದೇ ಸಮರ್ಥನೀಯ ದಾಖಲೆಗಳು, ಅನುಮೋದನೆಗಳು, ವರ್ಕಿಂಗ್ ಶೀಟ್ಗಳು ಅಥವಾ ಸಮನ್ವಯ ಹೇಳಿಕೆಗಳಲ್ಲಿ ನೇರವಾಗಿ ಫಂಡ್ ಬ್ಯಾಲೆನ್ಸ್ಗಳಿಗೆ ವರ್ಗಾಯಿಸಿ ರದ್ದುಗೊಳಿಸಲಾಗಿದೆ. ಈ ಕಾರಣದಿಂದ ಆಡಿಟ್ಗಳು ಹಣಕಾಸು ಹೇಳಿಕೆ ನಿಖರತೆ ಬಗ್ಗೆ ಅಭಿಪ್ರಾಯ ನೀಡಲು ನಿರಾಕರಿಸಿದ್ದಾರೆ. ಆಸ್ತಿ ತೆರಿಗೆ, ನೀರಿನ ಶುಲ್ಕ ಮತ್ತು ವ್ಯಾಪಾರ ಪರವಾಗಿನ ಶುಲ್ಕಗಳು ಸುಮಾರು 2 ಕೋಟಿಗೂ ಅಧಿಕ ಬಾಕಿ ಮೊತ್ತವನ್ನು ವೈಯಕ್ತಿಕ ನಿರ್ವಹಿಸುವಲ್ಲಿ ಪುರಸಭೆ ಸಂಪೂರ್ಣ ವಿಫಲವಾಗಿದೆ. 2014ರಿಂದಲೂ ಬಾಕಿ ಇರುವ ಆಸ್ತಿ ತೆರಿಗೆ ಮತ್ತು 2007ರಿಂದ ಬಾಕಿ ಇರುವ ನೀರಿನ ಶುಲ್ಕಗಳು ನಿಖರವಾದ ಟ್ರ್ಯಾಕಿಂಗ್ ವ್ಯವಸ್ಥೆ ಇಲ್ಲದಿರುವ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. ಸಾರ್ವಜನಿಕರ ತೆರಿಗೆ ಹಣದ ಈ ಭಾರಿ ಬೇಜವಾಬ್ದಾರಿತನ ಹಾಗೂ ಆಡಿಟ್ನಲ್ಲಿ ಪತ್ತೆಯಾಗಿರುವ ಆರ್ಥಿಕ ಲೋಪಗಳ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಮತ್ತು ಸರ್ಕಾರವು ತಕ್ಷಣವೇ ಮಧ್ಯಪ್ರವೇಶಿಸಿ ಸಮಗ್ರ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ವಿಠಲ್ ನಾಯಕ್, ಜಿಲ್ಲಾ ಹಿಂದುಳಿದ ವರ್ಗ ಉಪಾಧ್ಯಕ್ಷ ಬಸವರಾಜ್ ಪಂಚಾಳ್, ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ರಾಠೋಡ್, ಶಕ್ತಿ ಕೇಂದ್ರ ಪ್ರಧಾನ ಕಾರ್ಯದರ್ಶಿ ರವಿ ನಾಯಕ್, ಯುವ ಮೋರ್ಚಾ ಅಧ್ಯಕ್ಷ ಭಾಗಣ್ಣ ದೊರೆ, ಪುರಸಭೆ ಮಾಜಿ ಸದಸ್ಯರಾದ ಹರಿ ಕಲಾಂಡೆ, ಕಿಶಾನ್ ಜಾಧವ್, ಮುಖಂಡರಾದ ಶಂಕರ್ ಗೌಡ ಜಾಮ್ನೂರ್, ಅರ್ಜುನ್ ಕಾಳ್ಕೆರೆ, ಬಸವರಾಜ್ ಕಿರಣಗಿ ಇನ್ನಿತರರು ಹಾಜರಿದ್ದರು. ಅಣ್ಣಾರೈ ವಿಯುಡಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ರಾಜ್ಯದ ಬಗ್ಗೆ ಬಹಳ ಕ್ರಿಯಾಶೀಲವಾಗಿರ್ತಾರ. ಅವ್ರ ಕ್ರಿಯಾಶೀಲತೆಗೆ ನಾವು ವಾಡಿ ಪುರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಅವ್ರ ಕ್ರಿಯಾಶೀಲತೆಗೆ ಇಲ್ಲಿ ಏನೇನು ಶಾಣ್ ಬರಲಾಗಿದೆ ಅಂತ ನಮ್ಮ ಪಕ್ಷದ ಎಲ್ಲ ಮುಖಂಡರೊಂದಿಗೆ ನಾವು ಒಂದು ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ವಾಡಿಯಲ್ಲಿ ಸುಮಾರು ವರ್ಷಗಳಿಂದ ವಾಡಿಯ ಪಟ್ಟಣದ ಅಭಿವೃದ್ಧಿಗಾಗಿ, ವಾಡಿಯ ಜನರ ಸಾರ್ವಜನಿಕರ ಸೌಲಭ್ಯಕ್ಕಾಗಿ ನಮ್ಮ ನೆಚ್ಚಿನ ದಿವಂಗತ ವಾಲ್ಮೀಕಿ ನಾಯಕ್ ಅವರು ವಾಡಿ ಪಟ್ಟಣದ ಪ್ರಧಾನರಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದರು. ಅವ್ರಿಗೆ ನಮ್ಗೆ ಕನಸಿತ್ತು. ಕನಸಂದ್ರೆ ನಮ್ಮ ಬಿಜೆಪಿದವ್ರಿಗೆ ಕನಸದ ವಾಡಿ ಅಭಿವೃದ್ಧಿ ಆಗ್ಬೇಕು, ವಾಡಿ ಜನ ಸುಖವಾಗಿರ್ಬೇಕು, ವಾಡಿ ಜನ ಎಲ್ಲಾ ಸೌಕರ್ಯಗಳನ್ನು ಹೊಂದಬೇಕು, ವಾಡಿ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮಾದರಿ ಪಟ್ಟಣ ಆಗ್ಬೇಕಂತೇಳಿ ನಮ್ಮ ನಾಯಕರಿಗೆ ಕನಸಿತ್ತು. ಅದನ್ನ ನನಸು ಮಾಡುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಂತ ನಮಗೂ ಕೂಡ ಒಂದು ಆಶೆ ಅದ, ಕನಸದ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷದ ಹಿರಿಯರಾದಂತ ಪಂಚಾಳನವರು, ವಿಠಲ್ ನಾಯಕಿ ಅವರು ಪುರಸಭೆಯಲ್ಲಿ ಅವ್ಯವಹಾರ ಆಗ್ಯದ, ಪುರಸಭೆ ಭ್ರಷ್ಟಾಚಾರ ತಾಂಡವಾಡ್ಲಿಕ್ಕೆ ಕುಂತದ, ಪುರಸಭೆದಾಗ ಎಲ್ಲಾ ಕಳಪೆ ಕಾಮಗಾರಿ ಅವ, ನಕಲಿ ಬಿಲ್ ಸೃಷ್ಟಿ ಆಗ್ತವ, ಮತ್ತ ಅಂಕರ್ ವಿತೌಟ್ GST ಇಲ್ಲಾರ್ದೆ ನ್ಯಾಷನಲ್ ಯಾವ್ದ ಟ್ರೇಡರ್ಸ್ ಅಂತ ಬಿಲ್ಗಳು ಕೋಟ್ಯಾಂತರ ರೂಪಾಯಿ ಬಿಲ್ ಅಗಾಣೆ ಆಗ್ಬೇಕು ಅಂತೇಳಿ ನಾವೆಲ್ಲರೂ ನಮ್ಗೆ ಪುರಸಭೆದಾಗ ನಾಮಿನೇಟ್ ಮಾಡಿದ್ರು ವಾಲ್ಮೀಕಿ ನಾಯಕ್ ಸಾಹೇಬರು. ಅದ್ರ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಪುರಸಭೆ ಎದುರು ನಾವೆಲ್ಲರೂ ವಿಠಲ್ ನಾಯಕ್ ಅವರು ಇದ್ರು, ಪಂಚಾಳನವರು ಇದ್ರು, ನಮ್ಮ ಪುರಸಭೆ ಎದುರು ಪ್ರತಿಭಟನೆ ಮಾಡಿದ್ರು. ಎಲ್ಲ ಪತ್ರಿಕಾ ಮಾಧ್ಯಮದವರು ತಾವು ಕೂಡ ಇದ್ರಿ. ಪ್ರತಿಭಟನೆ ಮಾಡಿ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಹೋಗಿ DC ಅವ್ರಿಗೆ ಕೊಟ್ಟು, DC ಅವ್ರಿಗೆ ಕೊಟ್ಟ ಮೇಲೆ ಹೇಳ್ತೇವೆ, ಸರ್ ಈ ರೀತಿ ಹೊಲಿಗೆ ಯಂತ್ರದಾಗ ಅವ್ಯವಹಾರ ಆಗ್ಯಾವ, ಕಸದ ಕುಟ್ಟಿಗಳದಾಗ ಅವ್ಯವಹಾರ ಆಗ್ಯಾವ, ದ್ವಿಚಕ್ರ ವಾಹನಗಳದಾಗ ಅವ್ಯವಹಾರ ಆಗ್ಯಾವ, ಮತ್ತಂಕರ ನೀರಿನಾಗ ಪಂಪ್ ಹೆಸರ್ಲೆ ಕೋಟ್ಯಾಂತರ ರೂಪಾಯಿ ನೀರಿಂದ್ರಾಗ ಹಗರಣ ಆಗ್ಯಾದ, ಮತ್ತಂಕರ್ ಬೋರ್ವೆಲ್ದಾಗ ಹಗರಣ ಆಗ್ಯಾದ,
ಅಂತೇಳಿ ಎಲ್ಲ ಡೀಟೇಲ್ಸ್ ಕೊಟ್ಟೆವು ಡಿ ಸಿ ಅವರಿಗೆ. ಕೊಟ್ಟ ಮೇಲೆ ಏನಂತಾರೆ, ಸ್ವಲ್ಪ ದಿನ ಆದ್ಮೇಲೆ ನಮ್ಗೆ ಲೆಟರ್ ಕಳಿಸ್ತಾರೆ, ನೀವು ಸೂಕ್ತವಾದ ದಾಖಲೆ ಕಳಿಸ್ರಿ ಅಂತ ಹೇಳಿ. ಮತ್ತೇನ್ ಮಾಡಿದ್ವು, ಅದ್ರ ಬಗ್ಗೆ ಮತ್ತೆ ನಾವು ಎ ಸಿ ಅವ್ರಿಗೆ ಲೆಟರ್ ಬರ್ದೆವು, ಎ ಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೆವು. ಸರ್, ಈ ರೀತಿ ನಮಗ್ ಪುರಸಭೆನೇ ಬೇಕಾಗಿಲ್ಲ, ನೀವು ಯಾರೊಬ್ಬರು ಒಳ್ಳೆ ಅಧಿಕಾರಿಗಳ್ರಿ, ಸಾರ್ವಜನಿಕರ ಅವ್ಯವಹಾರ ಆಗಕ್ಕುಂತದ, ಸಾರ್ವಜನಿಕರ ಅನೇಕ ತೊಂದರೆ ಆಗ್ಯದ, ಮತ್ತಂಕರ್ ಅಕ್ರಮ ಕಸಾಯಿಖಾನೆಗಳು, ಮಾಂಸ ಮಾರಾಟಗಳು ಒಂದೇ ಕಡೆಗೆ, ತರಕಾರಿ ಮಾರುಕಟ್ಟೆಗಳು ಒಂದೇ ಕಡೆಗೆ, ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿದೆವು. ಸರ್, ಯಾವುದು ಇಲ್ಲಿದವ್ರ ಅಧಿಕಾರಿಗಳು ಕೊಡ್ಲಿಲ್ಲ. ನಾವು ನೇರವಾಗಿ ಡಿ ಸಿ ಅವರಿಗೆ ಒಂದು ಸಲ ಇದು ಪತ್ರಿಕಾಗೋಷ್ಠಿದಾಗ ಹೇಳಿದ್ವು, ಮೇಡಮ್ ನೀವು ಈ ರೀತಿ ಅವ್ಯವಹಾರ ವಾಡಿದಾಗ ಇಷ್ಟು ರೀತಿ ಅವ್ಯವಹಾರ ಆಗಲ್ಲ, ಮತ್ತೆ ನಿಮ್ಗೆ ಇದ್ರಾಗ ಏನು ಫಾಲ್ ಅದೇನಂತೆ ಡಿ ಸಿ ಅವ್ರಿಗೆ ಡೈರೆಕ್ಟ್ ನಾವು ಕೇಳಿದೆವು. ಕೇಳಿದಾಗ ಕೂಡ ರೆಸ್ಪಾನ್ಸ್ ಇಲ್ಲ, ನೀವು ಸೂಕ್ತವಾದ ದಾಖಲೆ ಕೊಡ್ರಿ ಅಂತ ಬರೋದು ಕಳಿಸ್ತಿದ್ರು. ಅದಕ್ಕಾಗಿ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಾಗ ನಾವು ನೋಡಿದೆವು, 2024-25 ಸಾಲಿನ ಅಡಿಟ್ ರಿಪೋರ್ಟ್ ಆದವು. ಅಡಿಟ್ ರಿಪೋರ್ಟ್ದಾಗ ಎಷ್ಟು ಮಜಾ ಅದ್ ನೋಡ್ರಿ. ಇಲ್ಲಿ ಅಡ್ವಾನ್ಸ್ ಈಗ ನಾವು ಯಾರಿಗಾರ ಸಾಲ ಕೊಡ್ಬೇಕಾದ್ರೆ ಅದನ್ನ ನಾವು ರಿಕವರಿ ಮಾಡ್ತೀವಿ, ಯಾಕಂದ್ರೆ ಅದು ನಮ್ಗೆ ಏನಾದ್ರು ರಿಕವರಿ ಮಾಡ್ಬೇಕು, ಅದಂತ ನಮ್ ಮುಂದಿನ ಜೀವನಕ್ಕೆ ಉಪಯೋಗಿಸ್ತೀವಿ. ಪುರಸಭೆ 2,51,00,000 ಸುಮಾರು, ಪುರಸಭೆಗೆ 2,51,00,000 ರೂಪಾಯಿ ಬರೋದದ, ಅದ್ರ ರಿಕವರಿನೇ ಮಾಡಿಲ್ಲ. ಬೈ ಚಾನ್ಸ್ ರಿಕವರಿ ಮಾಡ್ಯಾರ ಇಲ್ಲಿ ಲೆಕ್ಕ ತೋರಿಸ್ಲಿಕ್ಕಿಲ್ಲ. ಬಹುಶಃ ಎಲ್ಲ ಅಧಿಕಾರಿಗಳು ತಗೊಂಡಿರ್ಬೋದು, ಯಾವುದೋ ಲೆಕ್ಕ ಹಚ್ಕೇಸಿಂದ ತಗೊಂಡಿರ್ಬೋದು, ಇಲ್ಲಿ ಆಡಿಟ್ ರಿಪೋರ್ಟ್ದಾಗ ಅಂತಾನ ಬ್ಯಾಲೆನ್ಸ್ ಅಂತ ಇಟ್ಟು ಇದು ಖಾಲಿ 2024-25 ಇದು ಎಷ್ಟೆಷ್ಟು ಪೆಂಡಿಂಗ್ ಇಟ್ಟಾರ ಎಲ್ಲರೂ 2014-15 ಈ ರೀತಿ ಪೆಂಡಿಂಗ್ ಇಟ್ಕೊಳ್ತಾ ಹೋಗ್ಯಾರ. ಅವ್ರಿಗೇನ್ ಸರ್ಕಾರದ ದುಡ್ಡು ಅದ, ಯಾರೋ ತಗೊಂಡಾರ, ಯಾರೋ ಮಜಾ ಮಾಡ್ಲಿಕ್ಕೆ ನಿಂತಾರ, ಯಾರೋ ಗುತ್ತಿಗೆ ಆಧಾರದ ಮೇಲೆ ಪುರಸಭೆ ನಡೆಸಲಿಕ್ಕೆ ಕುಂತಾರ ಗೊತ್ತಾಗಲ್ಲ. ಪುರಸಭೆ ಅಧಿಕಾರಿಗಳು ಈ ರೀತಿ ಅವ್ಯವಹಾರದಾಗ ಮೈ ಗಾಳಿ ಉಂಟದವ್ರಿಗೆ, ಸಾರ್ವಜನಿಕರ ಹಣ ಲೂಟಿ ಆಗ್ಲಿಕ್ಕೆ ಕುಂತದ್ದು. ಯಾರು ಧ್ವನಿ ಎತ್ತಬೇಕಾದ್ರೆ ಏನಪ್ಪಾ ಸಚಿವರಾರ ಕರೆಕ್ಟ್ ಕೆಲಸ ಮಾಡ್ಕೊಂಡು ಹೋಗ್ತಾರ ಅಂತೇಳಿ ಎಲ್ಲ ಜನರಿಗೆ ತಿಳಿಯಾಗದ. ಜನರಿಗೆ ಮೋಸ ಮಾಡ್ಲಿಕ್ಕೆ ಕುಂತಾರ. ವಾಡಿ ಪುರಸಭೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡ್ಯಾರ. ಮತ್ತಂಕರ ಈಗ ಟ್ಯಾಕ್ಸ್ ವಸೂಲಿ ಆಗ್ಬೇಕು, ಟ್ಯಾಕ್ಸ್ ವಸೂಲಿ ಆಗ್ಬೇಕು, ಟ್ಯಾಕ್ಸ್ ಕೂಡ ವಸೂಲಿ ಮಾಡಿಲ್ಲ ಅವರು. ಈಗೆಲ್ಲ ಎಲ್ಲರಿಗೂ ಫೆಸ್ಟಿವಲ್ ಅಡ್ವಾನ್ಸ್, ಗಾಡಿ ಅಡ್ವಾನ್ಸ್ ಯಾರ್ಯಾರಿಗೂ ಕೊಡ್ತಾರ, ಯಾರ್ಯಾರು ಲೆಕ್ಕ ಹಚ್ಚಾರ, ಇವರೇ ರಿಕವರಿ ಆಗ್ಬೇಕಲ್ಲ. ಮತ್ತೆ ತೆರಿಗೆ ಹಣ ಕರೆಕ್ಟ್ ಮಾಡಿ ಏನ್ ಮಾಡ್ಲಿಕ್ಕೆ ಕುಂತಾರ. ನಮಗ್ ಕೇಳಿದ್ರೆ ಏನಂತಾರ, ಸರ್